ಹಾಯ್. ಅವತ್ತೆ ಮೊಸರಿಂದು ಒಂದು ಸೂಪರ್ ಫುಡ್ ತೋರಿಸಿದ್ನಲ್ಲ, ಅದನ್ನ ಮಾಡ್ತಾಯಿದ್ದೆ. ಅದನ್ನ ಹೇಗೆ ಮಾಡೋದಂತ ತೋರಿಸೋಣ ಅಂತ. ಬನಾನಾ ಹಾಕಿದ್ದೀನಿ. ದಿಸ್ ಇಸ್ ನಂದಿನಿ ಕರ್ಡ್ ತುಂಬ ಒಳ್ಳೆಯದು ದೇಹಕ್ಕೆ. ಕರ್ಡ್ ಹಾಕ್ಕೊಂಡು ಇಲ್ಲಿ ಒಂದಿಷ್ಟು ಖರ್ಜೂರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದಿಷ್ಟು ಖರ್ಜೂರ, ಆಮೇಲೆ ನಾನು ಒಂದಿಷ್ಟು ಬಾದಾಮ್ ಕುಟ್ಟಿಟ್ಕೊಂಡಿದ್ದೆ. ನೋಡ್ತಿರ್ಬೋದು ವಾಲ್ನಟ್ಸ್. ಸೊ ವಾಲ್ನಟ್ಸ್ ಏನು ಪಟ ಅಂತ ಕೈಲೇ ಕಟ್ಟಾಗುತ್ತೆ. ಸೊ ಕೈಲೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಚೂರು ಡ್ರೈ ಫ್ರೂಟ್ಸ್ ಹಾಕಬೇಕು. ಇದ್ರೊಳಗೆಲ್ಲ ಮಿಕ್ಸ್ ಇದೆ. ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಎಲ್ಲ ಮಿಕ್ಸ್ ಇದೆ. ಇದೊಂದು ಚೂರು ಹಾಕೋತೀನಿ. ಆಮೇಲೆ ಇದು ನೋಡಿದ್ರಲ್ಲ, ನಮ್ಮದು ನಾರ್ಮಲ್ ದೇಸಿ ದ್ರಾಕ್ಷಿ. ಆಮೇಲೆ ಇದು ಕರಿ ದ್ರಾಕ್ಷಿ. ವಿಡಿಯೋ ಮಾಡೋಣ ಅಂದಾಗ ಓಪನ್ ಆಗಲ್ಲ ಯಾವ ಥಿಂಗ್ಸು. ಇದು ಜಾಸ್ತಿ ತಿನ್ನಬಾರ್ದು, ಸೊ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ಸ್ವೀಟ್ ತುಂಬ ಇಷ್ಟ. ಸ್ವೀಟ್ ಇಲ್ಲದೆ ಏನು ತಿನ್ನಲ್ಲ. ಆದರೂ ಹೇಳಿ ಚೂರು ಕಡಿಮೆ ಮಾಡಿಸಿದ್ದೀನಿ. ಧಾನಿ. ಸೊ ಇದೇ ನಮ್ಮ ಸೂಪರ್ ಫುಡ್ಡು. ನಟ್ಸ್ ನೆನೆಯಕ್ಕೆ ಒಂದು 15 ಮಿನಿಟ್ಸ್ ಕಲಿಸ್ಬಿಟ್ಟು ನೀವು ಇಟ್ಬಿಟ್ರೆ ಬೆಳಿಗ್ಗೆ ತಿನ್ಕೊಂಡು ಹೋದರೆ ಮಧ್ಯಾಹ್ನ ಇಷ್ಟೇ ಅನ್ನಿಸ್ಬೋದು. ಬಟ್ ಇದೆಲ್ಲ ಹೈ ಫ್ಯಾಟಿ ಫುಡ್ಸು, ಸೊ ಹೆಲ್ತಿ ಫ್ಯಾಟ್ಸ್. ತಿನ್ಕೊಂಡು ಹೋದರೆ ಮಧ್ಯಾಹ್ನ ತನಕ ಹೆಲ್ವಿ ಏನಂತರೂ ಹ್ಯಾಪಿಯಾಗಿ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಈ ಥರ ಮಾಡ್ಕೊತೀನಿ. ಹೆವಿ ತಿಂದು ಆಮೇಲೆ ತ್ರಾಸಾಗುತ್ತೆ. ಆದಷ್ಟು ಫುಡ್ನಲ್ಲೇ ನಿಮ್ಮ ಹೆಲ್ತ್ ಮೇಂಟೈನ್ ಮಾಡಿ. ಲೈಟಾಗಿ ಎಕ್ಸಸೈಸ್ ಮಾಡಿ. ಇದನ್ನು ಇಟ್ಬಿಟ್ಟು ನಾವು ಲೈಟಾಗಿ ಒಂದು ಸೆಷನ್ ಆಫ್ ಎಕ್ಸಸೈಸ್ ಮುಗಿಸ್ತೇವೆ. ಆಮೇಲೆ ಜನ ಬಂದು ಬ್ಯಾಟಿಂಗ್ ಮಾಡೋದು. ಇದು ಟೇಸ್ಟಿಯಾಗಿರುತ್ತೆ. ಥಿಂಗ್ ಇಸ್ ಹೆಲ್ತಿ ಫುಡ್ಡು ಕೂಡ ಟೇಸ್ಟಿಯಾಗಿರುತ್ತೆ. ನೀವು ತುಂಬ ಕಷ್ಟಪಡೋದು ಬೇಡ. ಇದನ್ನು ಮಾಡಿಟ್ಕೊಡ್ಬೋದು. ನಿಮಗೆ ಬೇಕಿದ್ರೆ ನೀವು ಟಿಫಿನ್ ಜೊತೆ ಇದನ್ನೊಂದು ತಿನ್ನಿ, ನೋ ಇಶ್ಯೂಸ್. ನಮ್ಗೆ ಇದಷ್ಟೇ ತಿಂತೀವಿ.